Hello students, welcome to another session of this chapter number 3, matrices. So this is session number 3. My name is Prakash Chowgle and your mathematics mentor. In this session, you are going to learn operations on matrices. So ಯಾವೆಲ್ಲ ಆಪರೇಷನ್ಸ್ ಅನ್ನ ಮ್ಯಾಟ್ರಿಕ್ಸ್ ಮೇಲೆ ಮಾಡೋದು ಅನ್ನೋದನ್ನ ನೋಡೋಣ. Matrices can be added, matrices can be subtracted, and matrices can be multiplied. So in this session we are dealing with addition and subtraction of matrices. ನೋಡಿ, in order to add the matrices, ಯಾವುದೇ ಎರಡು ಮ್ಯಾಟ್ರಿಕ್ಸಸ್ ಅನ್ನ ಆಡ್ ಮಾಡಬೇಕಾದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಅವುಗಳ ಆರ್ಡರ್ ಸೇಮ್ ಇರಬೇಕು. ಸೊ if A and B are two matrices of same order, then they can be added and they can be subtracted. So add ಮತ್ತು subtract ಮಾಡಬೇಕಾದ್ರೆ ಅವುಗಳ ಆರ್ಡರ್ ಸೇಮ್ ಇರಲೇಬೇಕು, ಇಲ್ಲಾಂದ್ರೆ you can't add them and subtract them. Okay, so let's see here. Here A is a matrix A B C D E F G H I of order 3 cross 3. B is another matrix X Y Z P Q R L M N. So how can you add this addition of these two? Andre ee tara A plus B. So what you need to do is add the corresponding elements. Corresponding elements anna add ಮಾಡಬೇಕು. Corresponding ಅಂತಂದ್ರೆ first element of first row, first element of first row of this matrix. ಅದೇ ತರ second element of first row, second element of first row. So third element of first row, third element of first row. So ಈ ತರ corresponding elements ಅನ್ನ add ಮಾಡಬೇಕು. So ಅದೇ ಇದು ನೋಡಿ, A plus X, B plus Y, C plus Z, D plus P, E plus Q, F plus R, and last row G plus L, H plus M, I plus N. Very simple. Similarly, in case of subtraction, you just subtract them. Corresponding elements anna subtract ಮಾಡಿ. So A minus X, B minus Y, C minus Z, D minus P, E minus Q, H minus R, that's F minus R, G minus L, H minus M, I minus N. One thing to be noted, ಇಲ್ಲಿ ಆಲ್ರೆಡಿ ಏನಾದರೂ ಒಂದು ಯಾವ್ದಾರ ನೆಗೆಟಿವ್ ಸೈನ್ ಇದ್ರೆ ನೀವು ಸಬ್ಟ್ರಾಕ್ಷನ್ ಮಾಡುವಾಗ ಇಲ್ಲಿ ಪ್ಲಸ್ ಅಂತ ಬರಿಬೇಕಾಗುತ್ತೆ. ಓಕೆ, ಸಪೋಸ್ ಫಾರ್ ಎಕ್ಸಾಂಪಲ್ ಇದೇನಾದ್ರೂ ಮೈನಸ್ ಎನ್ ಇದ್ದು ನೀವೇನಾದ್ರೂ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಇದು ಪ್ಲಸ್ ಆಗುತ್ತೆ. ಓಕೆ, ಸೊ ವೆನ್ ಯು ಡೂ ನಂಬರ್ ಆಫ್ ಎಕ್ಸಾಂಪಲ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಲೆಟ್ಸ್ ಹ್ಯಾವ್ an example. If A is equal to 3 4 5 1 3 2 4 1 1, B is 1 2 1 3 minus 2 minus 1 3 5 minus 1. A plus B ಏನಾಗುತ್ತೆ ನೋಡಿ, A plus B is corresponding elements ಅನ್ನ add ಮಾಡಿ. 3 plus 1 4 plus 2 5 plus 1 1 plus 3 3 plus of minus 2 2 plus of minus 1. ಅದೇ ತರ 4 plus 3 1 plus 5 1 plus minus 3. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿ. 3 plus 1 ಎಷ್ಟಾಗುತ್ತೆ? 4 ಆಗುತ್ತೆ. ಸೊ ರೈಟ್ 3 plus 1 as 4, 4 plus 2 ಅಂದ್ರೆ 6, 5 plus 1 ಅಂದ್ರೆ 6, 1 plus 3 ಅಂದ್ರೆ 4. ಇದು 3 minus 2 ಅಂತ ಓದಿ. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 3 minus 2 ಅಂದ್ರೆ 1, 2 minus 1 ಅಂದ್ರೆ 1, 4 plus 3 7, 5 plus 1 6, 1 minus 3 minus 2. Okay, in this way you can calculate A plus B. ಅದೇ ತರ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ನೀವು ನೋಡಿ ಹೆಂಗಾಗುತ್ತೆ. ಈಗ ಸಬ್ಟ್ರಾಕ್ಷನ್ ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ, ಓಕೆ, ಇನ್ಸ್ಟೆಡ್ ಆಫ್ ಪ್ಲಸ್ ಐ ಹ್ಯಾವ್ ರಿಟನ್ ಮೈನಸ್ ಎವ್ರಿವೇರ್. ಇಲ್ಲಿಗ 3 minus 1 ಅಂದ್ರೆ 2 ಬರೀರಿ. 3 minus 1 ಅಂದ್ರೆ 2, 1 minus 3 ಅಂದ್ರೆ minus 2, 4 minus 1 ಅಂದ್ರೆ 4 minus 3 ಅಂದ್ರೆ 1, 4 minus 2 ಅಂದ್ರೆ 2, 5 minus 1 ಅಂದ್ರೆ 4. ಇಲ್ಲಿ ಗಮನಿಸಬೇಕು ನೀವು,
ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದಕ್ಕೆ ಇದು 3 + 2 ಅಂತ ಓದಬೇಕು. 3 + 2 ಅಂದ್ರೆ 5. ಅದೇ ತರ 2 + 1 ಅಂದ್ರೆ 3 ಆಗುತ್ತೆ. ಇದು 1 + 3 ಅಂತ ಓದಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1 + 3 ಅಂದ್ರೆ 4. ಸೊ ಈ ರೀತಿ ನೀವು ಯು ಕ್ಯಾನ್ ಆಡ್ ಮ್ಯಾಟ್ರೈಸಸ್ ಅಂಡ್ ಸಬ್ಟ್ರಾಕ್ಟ್ ಮ್ಯಾಟ್ರೈಸಸ್. ನೌ ಹಿಯರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರ್. ಸ್ಕೇಲಾರ್ ಅಂದ್ರೆ ಒಂದು ಕಾನ್ಸ್ಟೆಂಟ್ ಕೆ ಇರುತ್ತೆ. ಓಕೆ, ನಂಬರ್ ಅದು 5, 6, 12, -3, -7 ಏನಾದ್ರೆ ಇರ್ಬೋದು. ಒಂದು ಮ್ಯಾಟ್ರಿಕ್ಸ್ ಅನ್ನ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್ ಕೆ. ವೆರಿ ಸಿಂಪಲ್. ನೋಡಿ, ಸಪೋಸ್ ಎ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ತಿಳ್ಕೊಳ್ಳಿದು. ಎ ಇಸ್ ಅ ಮ್ಯಾಟ್ರಿಕ್ಸ್ ಎ ಬಿ ಸಿ ಡಿ ಇ ಎಫ್ ಪಿ ಕ್ಯೂ ಆರ್, ಆರ್ಡರ್ ಏನಾರ ಇರ್ಬೋದು. ಅಂಡ್ ಕೆ ಈಸ್ ಎನಿ ಸ್ಕೇಲಾರ್. ಎನಿ ಸ್ಕೇಲಾರ್ ಅಂದ್ರೆ ಅದೊಂದು ನಂಬರು 5, 6, 7 ಎಷ್ಟಾರ ಇರ್ಬೋದು, -2, -1/3 ಏನಾರ ಇರ್ಬೋದು. ಸೊ ಈ ತರ ಇದ್ದಾಗ ಕೆ ಅನ್ನೋದು ಯಾವುದೇ ಕಾನ್ಸ್ಟೆಂಟ್ ಇದ್ದು ಎ ಒಂದು ಮ್ಯಾಟ್ರಿಕ್ಸ್ ಇದ್ರೆ ಈ ನಂಬರ್ ಇಂದ ಈ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಕೆ ಇಂಟು ಎ ಅಂತಂದ್ರೆ ಯಾವುದೇ ಮ್ಯಾಟ್ರಿಕ್ಸ್ಗೆ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದರ ಅರ್ಥ ಇದರ ಒಳಗಡೆ ಇರತಕ್ಕಂತ ಪ್ರತಿ ಎಲಿಮೆಂಟಿಗೂ ಆ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ನೋಡಿ, ಎ ಅಂದ್ರೆ ಇಷ್ಟಿದೆ, ಎ ಬಿ ಸಿ ಪಿ ಡಿ ಇ ಎಫ್ ಪಿ ಕ್ಯೂ ಆರ್. ಕೆ ಇಂಟು ಎ ಅಂದ್ರೆ ಇಲ್ಲಿರುವ ಎಲ್ಲ ಎಲಿಮೆಂಟ್ಸ್ಗೆ ಕೆ ಇಂದ ಮಲ್ಟಿಪ್ಲೈ ಮಾಡಿ. ಅದೇ ಕೆ ಎ, ಕೆ ಬಿ, ಕೆ ಸಿ, ಕೆ ಡಿ, ಕೆ ಇ, ಕೆ ಎಫ್, ಕೆ ಪಿ, ಕೆ ಕ್ಯೂ, ಕೆ ಆರ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂದ್ರೆ 4a ಅಂತ ಬೇಕಾಗಿದ್ರೆ ನೀವು ಇಲ್ಲೆಲ್ಲ 4 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಇದೆ 2, -2, 3, 4. ಬಿ ಇಸ್ ಅ ಮ್ಯಾಟ್ರಿಕ್ಸ್ 1, 5, -2, 6. ಈಗ ಫೈಂಡ್ 3a + 2b ಎಷ್ಟು ಮತ್ತು 3a ಮೈನಸ್ 2a - 3b ಅಂದ್ರೆ ಎಷ್ಟು ಅಂತ. ಓಕೆ, ಸೊ ಮೊದಲಿಗೆ 3a + 2b ಅನ್ನ ಫೈಂಡ್ ಔಟ್ ಮಾಡೋಣ. 3a + 2b ಅಂತಂದ್ರೆ 3 ಇಂಟು ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೊಳ್ಳಿ. ಓಕೆ, 3 ಇಂಟು ಮ್ಯಾಟ್ರಿಕ್ಸ್ ಎ ಏನಿದೆ ಬರ್ಕೊಳ್ಳಿ, ಪ್ಲಸ್ 2 ಇಂಟು 2 ಅಂತ ಬರೋದು. ಬಿ ಅಂದ್ರೆ ಯಾವ್ದು ಮ್ಯಾಟ್ರಿಕ್ಸ್ ಇದೆ ಅದನ್ನು ಬರೀರಿ. ಓಕೆ, ಈಗ ಈ 3 ಇಂದ ಎವ್ರಿ ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡಿ. ಮೊದಲು 3 ಇಂಟು 2 6, 3 ಇಂಟು -2 -6 ಆಗುತ್ತೆ, 3 ಇಂಟು 3 9 ಆಗುತ್ತೆ, 3 ಇಂಟು 4 12 ಆಗುತ್ತೆ. ಅದೇ ತರ ಇಲ್ಲಿಯೂ 2 ಇಂಟು 1 2, 2 ಇಂಟು 5 10, 2 ಇಂಟು -2 -4, 2 ಇಂಟು 6 12. ಓಕೆ, ಸೊ ಈ ತರ ಪ್ರತಿ ನಂಬರ್ಗೆ ಮಲ್ಟಿಪ್ಲೈ ಮಾಡಿ, ಪ್ರತಿ ಎಲಿಮೆಂಟ್ಗೆ ಔಟ್ಸೈಡ್ ಇರೋ ನಂಬರ್ದಿಂದ. ಇಷ್ಟಾದ್ಮೇಲೆ ಜಸ್ಟ್ ಆಡ್ ದೆಮ್. ಏನಾಗುತ್ತೆ 6 + 2 ಅಂತ, ಆಮೇಲೆ -6 + 10 ಅಂತ. ಈ ಹಿಂದೆ ಹೇಳಿದಂಗೆ ಅಡಿಷನ್ ಆಫ್ ಮ್ಯಾಟ್ರೈಸಸ್ ಅನ್ನ ಅದೇ ತರ ಆಡ್ ಮಾಡಿ. ನೋಡಿ ಏನಾಗುತ್ತೆ ಇದು 6 + 2, -6 + 10, 9 - 4, 12 + 12. ಓಕೆ, ಇವಾಗ 6 + 2 ಅಂದ್ರೆ 8, 10 - 6 ಅಂದ್ರೆ 4, 9 - 4 ಅಂದ್ರೆ 5, 12 + 12 24. ಸೊ ಈ ರೀತಿ ನೀವು ಒಂದು ಮ್ಯಾಟ್ರಿಕ್ಸ್ಗೆ ಒಂದು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿ ಅವುಗಳನ್ನ ಯಾವ ರೀತಿ ಆಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಾಯ್ತು. ನೆಕ್ಸ್ಟ್ ಒನ್ ಇಸ್ ದಿಸ್ 2a - 3b. ವಿಡಿಯೋನ ಪಾಸ್ ಮಾಡಿ ನೀವೇ ಬೇಕಂದ್ರೆ ಟ್ರೈ ಮಾಡಿ. ಓಕೆ, ಸೊ ಹಿಯರ್ ಇಸ್ ದಟ್ 2a - 3b. 2 ಇಂಟು a ಅಂತ ಬರೀರಿ, -3 ಬರೆದು ಇಂಟು ಬಿ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಮೈನಸ್ ಏನಾದ್ರೂ ಬಂದ್ರೆ ನೀವು ಇದನ್ನ ಒಳಗಡೆ ತಗೊಂಡು ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ಳಿ. ಓಕೆ, ಸೊ -3 ಇಂದ ಮಲ್ಟಿಪ್ಲೈ ಮಾಡಿ ಇದಕ್ಕೆ ನೋಡೋಣ. ಸೊ 2 ಇಂಟು 2 4 ಆಯ್ತು, 2 ಇಂಟು -2 -4, 2 ಇಂಟು 3 6, 2 ಇಂಟು 4 8. ನೋಡಿ ಇಲ್ಲಿ ಈ ಮೈನಸ್ ಅನ್ನು ನಾನು ಪ್ಲಸ್ ಅಂತ ಬರ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿರುವ ಎಲ್ಲಾ ಎಲಿಮೆಂಟ್ಸ್ ಚಿಹ್ನೆ ಚೇಂಜ್ ಆಗುತ್ತೆ ಇವಾಗ ಈ -3 ಇಂದ ಮಲ್ಟಿಪ್ಲೈ ಮಾಡಿದ್ರೆ. ಸೊ -3 ಇಂಟು 1 ಅಂದ್ರೆ -3, -3 ಇಂಟು 5 ಅಂದ್ರೆ -15,
ನೋಡಿ ಇ ಮೈನಸ್ ಪ್ಲಸ್ ಅಂತ ಬರ್ಕೊಳ್ಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 2 6. ಸೊ -3 ಇಂಟು 6 ಅಂದ್ರೆ -18. ಅದಕ್ಕೆ ಒಂದು ಗಮನಿಸ್ಬೇಕು ನೀವು, ಈ ತರ ಮೈನಸ್ ಏನಾದರೂ ಔಟ್ಸೈಡ್ ಇದ್ರೆ ನೀವು ಅದನ್ನ ಏನಾದರೂ ಶಿಫ್ಟ್ ಒಳಗೆ ಮಾಡ್ಕೊಂಡ್ರೆ ಇಲ್ಲಿ ಪ್ಲಸ್ ಅಂತ ಬರ್ಕೊಂಡು ಇನ್ಸೈಡ್ ನಂಬರ್ಸ್ ಎಲಿಮೆಂಟ್ಸ್ ಎಲ್ಲ ಚಿಹ್ನೆಯನ್ನ ಚೇಂಜ್ ಮಾಡ್ಬೇಕು ನೀವು. ಆಮೇಲೆ ಅವುಗಳನ್ನ ಈ ಹಿಂದೆ ಮಾಡಿದಂಗೆ ಆಡ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಥಿಂಗ್. ಸೊ 4 ಪ್ಲಸ್ ಇಂಟು ಮೈನಸ್, ಈ 4 -3 ಅಂತ ಬರ್ಕೊಳ್ಳಿ ನೇರವಾಗಿ. ಇದನ್ನ ಬಿಟ್ಟು ಹಾಕ್ಬೇಕು, ಈಗ ಇದನ್ನು ಮಾತ್ರ ಗಮನಿಸಿ. -4 -15, 6 ಪ್ಲಸ್ 6 8 -18. ಸೊ ಫೈನಲ್ ಆನ್ಸರ್ 4 -1 ಅಂದ್ರೆ 4 -3 ಅಂದ್ರೆ 1, -4 -15 ಅಂದ್ರೆ -19, 6 plus 6 12, 8 -18 ಅಂದ್ರೆ -10. So I think there is no confusion in understanding this. Okay, next here you are having an example. Simplify cos square x plus sin square x, that's cos square sin square cos square, and another matrix plus sin square cos square sin square. Very simple. Add the corresponding elements and you will be getting one wonderful result. So add ಮಾಡಿ ನೋಡೋಣ corresponding elements ಅನ್ನ. cos square plus sin square plus cos square x plus cos square x plus sin square x. And you know very first trigonometric identity, that is sin square theta plus cos square theta is 1. So ಎಲ್ಲದರಲ್ಲಿ ಅದೇ ಇದೆ ನೋಡಿ, sin square x plus cos square x ಎಲ್ಲದರಲ್ಲಿ ಅದೇ ಇರೋದ್ರಿಂದ ಇವೆಲ್ಲವನ್ನ 1 1 1 ಅಂತ ಬರೆದ್ರೆ ಆಯ್ತು. ಓಕೆ, so this is 1, this is also 1, this is also 1, and this is also 1. Okay, let's have another example. ನೋಡಿ, ಎಕ್ಸಾಂಪಲ್ ಫೈಂಡ್ ಕ್ಯಾಪಿಟಲ್ ಎಕ್ಸ್ ಅಂಡ್ ಕ್ಯಾಪಿಟಲ್ ವೈ. ಅಂದ್ರೆ ಇವೆರಡು ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಫೈಂಡ್ ಮ್ಯಾಟ್ರಿಕ್ಸ್ ಎಕ್ಸ್ ಅಂಡ್ ಮ್ಯಾಟ್ರಿಕ್ಸ್ ವೈ. ಏನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 2 0 9 ಮತ್ತೆ ಎಕ್ಸ್ ಮೈನಸ್ ವೈ ಅಂದ್ರೆ 3 6 0 -1. ಓಕೆ, ಸಮ್ ಆಫ್ ಟೂ ಮ್ಯಾಟ್ರಿಸಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ಡಿಫರೆನ್ಸ್ ಆಫ್ ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ. ಈಗ ಎಕ್ಸ್ ಅಂದ್ರೆ ಎಷ್ಟು, ವೈ ಅಂದ್ರೆ ಎಷ್ಟು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ರೈಟ್ ಗಿವನ್ ಅನ್ನ ಬರ್ಕೊಳ್ಳಿ. ಸೊ ರೈಟ್ ದಿಸ್, ಕನ್ಸಿಡರ್ ದಿಸ್ ಅಂಡ್ ರೈಟ್ ಬಿಲೋ ಇದನ್ನು ಕನ್ಸಿಡರ್ ಮಾಡಿ. ಸೊ ಕನ್ಸಿಡರ್ ದೀಸ್ ಟು ಮ್ಯಾಟ್ರಿಸಸ್, ದಟ್ ಈಸ್ ಸಮ್ ಅಂಡ್ ಡಿಫರೆನ್ಸ್. ಏನ್ ಕೊಟ್ಟಿದ್ದಾರೆ ಅದನ್ನ ಕನ್ಸಿಡರ್ ಮಾಡೋಣ. ಎಸ್, ಸೊ ರೈಟ್ ದ ಸೊಲ್ಯೂಷನ್. ಕನ್ಸಿಡರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 2 0 9 ಮತ್ತೆ ಎಕ್ಸ್ ಮೈನಸ್ 1 ಅಂದ್ರೆ 3 6 0 -1. ಈಗ ಏನ್ ಮಾಡ್ಬೇಕು ನೀವು, ಆಡ್ ಮಾಡಿ, ಇವುಗಳನ್ನ ಆಡ್ ಮಾಡೋಣ. ಆಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಫ್ ಯು ಆಡ್ ದೆಮ್ ವೈ ಕ್ಯಾನ್ಸಲ್ ಆಗುತ್ತೆ. ಆಡಿಂಗ್, ಇಫ್ ಯು ಆಡ್ ವಾಟ್ ಹ್ಯಾಪನ್ಸ್, ವೈ ಕ್ಯಾನ್ಸಲ್ಸ್. ಸೊ ಏನ್ ಬಂತು ನೋಡಿ, ಯು ಲೆಫ್ಟ್ ವಿತ್ 2x, x ಪ್ಲಸ್ ಎಕ್ಸ್ 2 ಮ್ಯಾಟ್ರಿಕ್ಸ್ ಎಕ್ಸ್ ಅಂತ ಬರೀರಿ, ಕ್ಯಾಪಿಟಲ್ ಎಕ್ಸ್. ಈ ಕಡೆ ಆಡ್ ಮಾಡಿ ಸಬ್ ಎಲಿಮೆಂಟ್ಸ್ ಅನ್ನ. 5 ಪ್ಲಸ್ 3 ಅಂದ್ರೆ 8, 2 ಪ್ಲಸ್ 6 ಅಂದ್ರೆ 8, 0 ಪ್ಲಸ್ 0 ಅಂದ್ರೆ 0, ನೆಕ್ಸ್ಟ್ 9 -1 ಅಂತ ರೀಡ್ ಮಾಡಿ, ಅದನ್ನ 8 ಆಗುತ್ತೆ. ಓಕೆ, ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ 2 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಇದು 1/2 ಆಗುತ್ತೆ. 1/2 ಇಂಟು 8 8 0 8. ಓಕೆ, ಸೊ ಈ ಹಿಂದೆ ಹೇಳಿದೆ ನಾನು, ಕೆ ಇಂಟು ಎನಿ ಮ್ಯಾಟ್ರಿಕ್ಸ್ ಅಂದ್ರೆ ಈ ನಂಬರ್ ಅನ್ನ ಎವ್ರಿ ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಇದು ಎಷ್ಟಾಗುತ್ತೆ ಅಂತಂದ್ರೆ
ಇಲ್ಲಿ 1/2 ಇರೋದ್ರಿಂದ 8/2 ಆಗುತ್ತೆ. ಸೊ ನೇರವಾಗಿ 4 ಅಂತ ಬರೀರಿ. ಇದು 8/2 ಆಗುತ್ತೆ. 0/2 ಅಂದ್ರೆ 0, 8/2. So directly you can write also 4, 4, 0, 4. Okay, so this is your x. Okay, ಇದೇ ತರ ಎರಡು ಮ್ಯಾಟ್ರಿಕ್ಸ್ ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಓಕೆ, ಸೊ ಪ್ಲೀಸ್ ನೋಟ್ ಡೌನ್ ದಿಸ್ ರಿಸಲ್ಟ್ and we will be subtracting them. Okay, similarly consider x plus y is equal to 5209 and x minus y is equal to 360 minus 1. ಈಗ ಒಂದ್ಸಲ ಸಬ್ಟ್ರಾಕ್ಟ್ ಮಾಡಿ, ಈ ಹಿಂದೆ ಆಡ್ ಮಾಡಿದ್ರೆ ಈಗ ಸಬ್ಟ್ರಾಕ್ಟ್ ಮಾಡೋಣ. ಓಕೆ, so to cancel y, x, so ಸಬ್ಟ್ರಾಕ್ಟ್ ಮಾಡಿದ್ರೆ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಇದು ಪ್ಲಸ್ ಎಕ್ಸ್ ಇದ್ರೆ ಮೈನಸ್ ಎಕ್ಸ್ ಅಂತ ಬರ್ಕೊಳ್ಳಿ, ಮೈನಸ್ ಎಕ್ಸ್ ಇದು ವೈ ಇದೆ ಅದನ್ನ ಪ್ಲಸ್ ಅಂತ ಮಾಡ್ಕೊಳ್ಳಿ. ಇವಾಗ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಸೊ ವೈ ಪ್ಲಸ್ ವೈ ಅಂತ ಉಳಿಯುತ್ತೆ. ಸೊ ವೈ ಪ್ಲಸ್ ವೈ ಅಂದ್ರೆ 2y ಈಕ್ವಲ್ಸ್ ಟು, ನೋಡಿ ಈ ಕಡೆನೂ ನೀವು ಚಿಹ್ನೆಯನ್ನು ಚೇಂಜ್ ಮಾಡಬೇಕು, ಇದನ್ನ ಮೈನಸ್ ಅಂತ ಬರಿಬೇಕು. ಓಕೆ, ಸೊ ಈಗ ಕೇರ್ಫುಲ್ ಆಗಿ ನೀವು ಮ್ಯಾಟ್ರೈಸಸ್ ಅನ್ನ ಸಬ್ಟ್ರಾಕ್ಟ್ ಮಾಡಿ. ನೋಡಿ ಏನಾಗುತ್ತೆ, ಇದನ್ನ ಹೇಗೆ ಓದಬೇಕು, 5 - 3 ಅಂತ ಓದಬೇಕು. ನಾನು ಬೇಕಂದ್ರೆ ಬರೀತೀನಿ, ಯು ಕ್ಯಾನ್ ರೈಟ್ ಆಸ್ ಅ 5 - 3, 2 - 6, 0 - 0, 9. ನೋಡಿ ಇಲ್ಲಿ ಕೇರ್ಫುಲ್ ಆಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದಕ್ಕೆ ಇದು 9 + 1 ಆಗುತ್ತೆ. ಎಸ್, so one more step, 2y is equal to 5 - 3 ಅಂದ್ರೆ 2, 2 - 6 ಅಂದ್ರೆ -4, 0 and this is 10. Okay, now divide by 2, so every element in 2 ಇಂದ ಡಿವೈಡ್ ಮಾಡಿ, ಅಥವಾ you can write like this. ಪ್ರಾಕ್ಟೀಸ್ ಆದ್ಮೇಲೆ ಅದನ್ನ ಡೈರೆಕ್ಟ್ ಆಗಿ ಬರಿಬಹುದು. ಓಕೆ, ಸೊ ಈ ಹಿಂದೆ ಮಾಡಿದಂಗೆ ಎವ್ರಿ ಎಲಿಮೆಂಟ್ ಗಿಂತ 2 ಇಂದ ಡಿವೈಡ್ ಮಾಡಿ. ಬೈ 2 ಇದ್ರೆ ಡಿವೈಡ್ ಮಾಡಿ. 2/2 ಅಂದ್ರೆ 1, -4/2 ಅಂತಂದ್ರೆ -2, 0/2 ಅಂದ್ರೆ 0, 10/2 ಅಂತಂದ್ರೆ 5. ಸೊ ದಿಸ್ ಇಸ್ ಯುವರ್ ಮ್ಯಾಟ್ರಿಕ್ಸ್ y. ಓಕೆ, ಸೊ ಡೂ ರಿಮೆಂಬರ್ ದಿಸ್. ಒಂದು ಇದೇ ತರ ನೋಡಿ, ಎಸ್, ಕನ್ಸಿಡರ್ ದಿಸ್. ಸೊ ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ನೀವೇ ಇದನ್ನ ಟ್ರೈ ಮಾಡಿ, ಅಂಡ್ ದಟ್ಸ್ ದ ಬೆಟರ್ ವೇ. ಓಕೆ, ಸೊ ಐ ವಿಲ್ ಡೂ ಇಟ್ ಆಸ್ ಯೂಶುವಲ್. ಕನ್ಸಿಡರ್ ದಿಸ್, ಕನ್ಸಿಡರ್ ದಿ ಗಿವನ್ ಸಮ್ ಅಂಡ್ ಡಿಫರೆನ್ಸ್. ಒಂದ್ಸಲ ಆಡ್ ಮಾಡಿ, ಒಂದ್ಸಲ ಸಬ್ಟ್ರಾಕ್ಟ್ ಮಾಡಿ, ಯು ವಿಲ್ ಗೆಟ್ ದ ರಿಕ್ವೈರ್ಡ್ ರಿಸಲ್ಟ್. ಸೊ ಆಡ್ ಅಂಡ್ ಸಬ್ಟ್ರಾಕ್ಟ್. ಸೊ ಫಸ್ಟ್ ಐ ವಿಲ್ ಆಡ್ ದೆಮ್. ಆಡಿಂಗ್, y ಕ್ಯಾನ್ಸಲ್ ಆಗುತ್ತೆ. ಸೊ x ಪ್ಲಸ್ x 2x ಆಗುತ್ತೆ. 2 ಮ್ಯಾಟ್ರಿಕ್ಸ್ x, ಕ್ಯಾಪಿಟಲ್ X ಅಂತ ಬರೀರಿ. ಸೊ ಅಡಿಷನ್ ಬಂದಾಗ ನೇರವಾಗಿ ಯು ಕ್ಯಾನ್ ಆಡ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. 7 + 3 ಅಂದ್ರೆ 10, 0 + 0 ಅಂದ್ರೆ 0, 2 + 2 ಅಂದ್ರೆ 4, 5 + 3 ಅಂದ್ರೆ 8. ಸೊ x ಈಕ್ವಲ್ಸ್ ಟು ಈ 1/2 ಅಂತ ಇಲ್ಲಿ ಬರೀರಿ, 2 ಈ ಕಡೆ ತಗೊಂಡು 10, 0, 4, 8. So every element ಗೆ 2 ಇಂದ ಡಿವೈಡ್ ಮಾಡಿದ್ರೆ ಇದು 5, 0, 2, 4. Okay, very simple. Yes, next one ಏನ್ ಮಾಡಬೇಕು, ಈಗ
ಅವೇ ಮ್ಯಾಟ್ರಿಕ್ಸ್ ಅನ್ನು ಸಬ್ಟ್ರಾಕ್ಟ್ ಮಾಡಿ. ಓಕೆ, ಸೊ ಲೆಟ್ ಅಸ್ ಸಬ್ಟ್ರಾಕ್ಟ್ ದೆಮ್. ಅವುಗಳನ್ನ ಸಬ್ಟ್ರಾಕ್ಟ್ ಮಾಡಿ. ಸೊ ಇನ್ಸ್ಟೆಡ್ ಆಫ್ ಆಡಿಂಗ್, ಜಸ್ಟ್ ಸಬ್ಟ್ರಾಕ್ಟ್ ದೆಮ್. So consider two matrices, that is this sum and difference. ಬರ್ಕೊಳ್ಳಿ ಅದನ್ನೇ as it is. Consider okay. ಇವಾಗ ಸಬ್ಟ್ರಾಕ್ಟ್ ಮಾಡಿ. Subtracting means change the sign. Minus plus ಇದನ್ನ ಮೈನಸ್ ಅಂತ ಬರ್ಕೊಳ್ಳಿ. ಎಸ್, ಇವಾಗ ಏನ್ ಕ್ಯಾನ್ಸಲ್ ಆಗುತ್ತೆ? ಕ್ಯಾನ್ಸಲ್ ಮಾಡಿ, ಆಮೇಲೆ ವರ್ಕೌಟ್ ಮಾಡಿ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ಸ್, y plus y ಆಗುತ್ತೆ, ಇಟ್ ಇಸ್ 2y. ಅಂಡ್ ಹಿಯರ್ 7 minus 3 ಅಂತ ಓದಿ. 5 minus 0, 2 minus 2 and 5 minus 3. Yes. So y equals to 1 by 2 into, simplify ಮಾಡಿ, 7 minus 3 ಅಂದ್ರೆ 4, 5 minus 0 ಅಂದ್ರೆ 5, ಇದು 0, ಇದು 5 minus 3 ಅಂದ್ರೆ 2. ಸೊ ಇವಾಗ ಈ 2 ಅನ್ನ ಒಳಗಡೆ ಹಾಕಿ, ಮೀನ್ಸ್ 4 by 2 ಅಂದ್ರೆ 2, ಇದು 5 by 2 ಆಗುತ್ತೆ, 0 by 2 ಅಂದ್ರೆ 0, 2 by 2 ಅಂದ್ರೆ 1. ಓಕೆ, so 2 by 2 ಆಗುತ್ತೆ ಇದು, that is 1. So this is your matrix Y. Yes, let's have another example. This same other ತರ ನೋಡಿ. Find x if y is this much and 2x plus y is 1 0 minus 3 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವೆರಿ ಸಿಂಪಲ್. ನಿಮಗೆ y ಒಂದು ಆಲ್ರೆಡಿ ಇದೆ, ಸೊ ಕನ್ಸಿಡರ್ ದಿಸ್. ಕನ್ಸಿಡರ್ ಆಲ್ರೆಡಿ y ನಿಮಗೆ ಇದೆ, ಸೊ ಕನ್ಸಿಡರ್ 2x plus y is equal to 1 0 minus 3 2. ನಿಮಗೆ y ಇರೋದ್ರಿಂದ ಇದನ್ನ ಈ ತರ ಬರಿಬಹುದು. 2x is equals to, ಇದನ್ನ ಹಾಗೆ ಬರೀರಿ, 1 0 minus 3 2 minus this matrix y. ಯಾಕಂದ್ರೆ y already we have. So 1 0 minus 3 2 minus y ಅಂದ್ರೆ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. y ಅಂದ್ರೆ ಏನಿದೆ? 3 2 1 4 ಇದೆ. 3 2 1 4. ಎಸ್, ಇವಾಗ ನೋಡಿ ಹೇಗೆ ಮಾಡ್ಬೇಕು ಇದನ್ನ. 1 minus 3 0, ಇದನ್ನ minus 2 ಅಂತ ಓದಿ. ಓಕೆ, ಔಟ್ಸೈಡ್ ಮೈನಸ್ ಇರೋದ್ರಿಂದ ಇದು minus 3, ಇದು minus 1 ಅಂತ. 2 minus 4. ಓಕೆ, ಇದು minus 4. Now simplify this. ಈ ಕಡೆ 2x equals to minus 2 minus 2 minus 4 minus 2. So therefore x is equals to, ಆ 2 ಈ ಕಡೆ ಬಂದ್ರೆ 1 by 2 ಆಗುತ್ತೆ. ಇದನ್ನ as it is ಬರೀರಿ, minus 2 minus 2 minus 4 minus 2. ಸೊ ಇವಾಗ ಎವ್ರಿ ಎಲಿಮೆಂಟ್ಗೆ 2 ಇಂದ ಡಿವೈಡ್ ಮಾಡಿದ್ರೆ ಇದು -1 ಆಗುತ್ತೆ. ಸೊ ಇದು -1 ಆಗುತ್ತೆ, ಇದು -2 ಆಗುತ್ತೆ, ಇದು -1 ಆಗುತ್ತೆ. ಸೊ ದಿಸ್ ಇಸ್ ಯುವರ್ x. So let's have another example. This. Find x and y. ಒಂದು ಮ್ಯಾಟ್ರಿಕ್ಸ್ ಇಕ್ವೇಶನ್ ಕೊಟ್ಟಿದ್ದಾರೆ ಇಲ್ಲಿ. Okay, so using this matrix equation you have to find small x and small y. So ಅದಕ್ಕೆ, so consider this, ಈ equation ಅನ್ನು ಬರ್ಕೊಳ್ಳಿ.
So consider given, this is your given. Okay, so after that simplify ಮಾಡಿ 2 ಅನ್ನು multiply ಮಾಡಿ each element ಗೆ. So this implies 2 into 1 2, 2 into 3 6, 2 into 0 0, 2 into x 2x. Okay, so ಇಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಔಟ್ಸೈಡ್, so this remains as it is, y 0 1 2. On the other side equals to, it's a 5 6 1 8. Very simple. Now add these two matrices in the left hand side. Left ಅಲ್ಲಿ ಏನಿದೆ add ಮಾಡಿ. 2 plus y ಅಂತ ಬರೀರಿ. ಓಕೆ, ಸ್ವಲ್ಪ ಜಾಗ ಬಿಟ್ಟು 6 plus 0 ಅಂದ್ರೆ 6 ಅಂತ ನೇರವಾಗಿ ಬರಿಬಹುದು. So 0 plus 1, 2x plus 2. Okay, 5 6 1 8. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಈಕ್ವೇಟ್ ಮಾಡಿ. ಇದು ನೋಡಿ, ಇದು 6 ಆಯ್ತು, ಇದು 6 ಇದೆ, ಇದು 1 ಇದೆ, ಇದು 1 ಇದೆ. ಸೊ ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಬೇಕಾದ್ರೆ ಈ 2 plus y ಅನ್ನೋದು 5 ಗೆ ಈಕ್ವಲ್ ಆಗಬೇಕು, ಈ 2x plus 2 ಅನ್ನೋದು 8 ಗೆ ಈಕ್ವಲ್ ಆಗಬೇಕು. ಅದಕ್ಕೆ ಯು ಹ್ಯಾವ್ ಟು ರೈಟ್ ಈಕ್ವೇಟಿಂಗ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. Equating corresponding elements. Okay, corresponding elements you have to equate. So what you will get, 2 plus y is equal to 5, and solve it for y. Y will be 5 minus 2, and y you will get 3. Okay, now you have to equate this term, 2x plus 2. You have to equate 2x plus 2 is equal to 8. Okay, so 2x is equals to 8 minus 2 ಆಗುತ್ತೆ. 2x is equals to 6, and x is equals to 6 by 2, that is 3. So these are the values of x and y. So you may get such examples for 2 marks as well. So let's have another example. This. Find elements x and y if you are given this matrix equation. X into 2 into 2 3 plus y into matrix minus 1 1 equals to 10 5 ಅಂತ ಕೊಟ್ಟಿದ್ದಾರೆ. So ಇದನ್ನ ರೈಟ್ ಮಾಡ್ಕೊಳ್ಳಿ. So consider this given. Consider multiply by x to each term. So 2 ಇಂದ x ಇಂದ 2 ಗೆ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ, this is 2x ಆಮೇಲೆ 3x. ಇದು ಕಾಲಮ್ ಮ್ಯಾಟ್ರಿಕ್ಸ್ ಇದೆ. ಅದೇ ತರ y into minus 1 minus y, y into 1 y ಆಗುತ್ತೆ, equals to this as it is 10 5. ಓಕೆ, ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿ. ಏನಾಗುತ್ತೆ, ಇದು 2x, ಇದು minus y, 3x plus y equals to as it is 10 5. Now corresponding elements are equate ಮಾಡಿ. So equating corresponding elements, so what you will get, 2x minus y is equals to 10, 3x plus y is equals to 5. Okay, ಇವಾಗ ನೋಡಿ ಇವುಗಳನ್ನ ಹೇಗೆ ಸಾಲ್ವ್ ಮಾಡಬೇಕು. ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಆಯ್ತು ಇವೆರಡು. ಓಕೆ, ಏಕಕಾಲಿಕ ಸಮೀಕರಣಗಳು. ಸೊ ಹೇಗೆ ಮಾಡೋದು, ಸಾಲ್ವ್ ಮಾಡೋದು ಅಂತ ಗೊತ್ತಿದೆ ನಿಮಗೆ. ಆಡ್ ಮಾಡಿ, ಇದು ಪ್ಲಸ್ ವೈ ಇದೆ, ಇದೊಂದು ಪ್ಲಸ್ ವೈ ಮೈನಸ್ ವೈ ಎರಡು ಕ್ಯಾನ್ಸಲ್ ಆಗುತ್ತೆ.
ಸೊ ಏನ್ ಬರುತ್ತೆ ನೋಡಿ, 2x plus 3x ಅಂದ್ರೆ 5x ಆಗುತ್ತೆ. ಸೊ 5x ಈಕ್ವಲ್ಸ್ ಟು ಇಲ್ಲಿ 10 plus 5 ಅಂದ್ರೆ 15 ಆಗುತ್ತೆ. x equals to 15 by 5 ಅಂದ್ರೆ 3 ಆಗುತ್ತೆ. ಓಕೆ, ಸೊ ಇವಾಗ ನೀವು ಯಾವ್ದಾರ ಒಂದು ಇಕ್ವೇಶನ್ ಕನ್ಸಿಡರ್ ಮಾಡಿ ಅದರಲ್ಲಿ x ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಕನ್ಸಿಡರ್, ನಾನು ಸೆಕೆಂಡ್ ಇಕ್ವೇಶನ್ ಕನ್ಸಿಡರ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಪ್ಲಸ್ y ಇರೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಕನ್ಸಿಡರ್ 3x plus y is equals to 5. So y equals to 5 minus 3x. 5 minus 3 into x andre 3 ide illi. X andre 3. So substitute that. So it is 5 minus 9 and you'll get minus 4. This is the value of y. Okay. So in this way you can solve it. Let's have another example. Solve the equation for x, y, z, t. 4 ವೇರಿಯೇಬಲ್ಸ್ ಇದೆ, x, y, z, t. ಒಂದು ಮ್ಯಾಟ್ರಿಕ್ಸ್ ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಅಂಡ್ ಐ ಆಮ್ ಶ್ಯೂರ್ ಯು ವಿಲ್ ಗೆಟ್ ದಿಸ್. ಅಟ್ ಲೀಸ್ಟ್ ಹಾಫ್ ಆದ್ರೆ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬಂದ್ರೆ ಸಾಕು. ಅಂಡ್ ವೆನ್ ಯು ಪ್ರಾಕ್ಟಿಸ್ ಇನಫ್ ನಂಬರ್ ಆಫ್ ಟೈಮ್ಸ್ ಯು ವಿಲ್ ಬಿಕಮ್ ಟಾಪ್ ಇನ್ ದ ಕ್ಲಾಸ್ ಒನ್ ಆರ್ ಅದರ್ ಡೇ. ಎಸ್. 2 into x, 2 into z, 2z, 2 into y, 2y, 2 into t, 2t. Yes. Plus 3 into 1, 3. This is minus 3, 0, 6. This one 3 into 3, 9. 3 into 5, 15. And 3 into 4, 12. 3, 6, 18. Okay. So do this. 2x plus 3 corresponding elements and add ಮಾಡಿ. 2z minus 3. ಇದು 2y plus 0 ಅಂದ್ರೆ you can write just 2y, no problem. Either 2t plus 6. 2t plus 6 equals to 9, 15, 12, 18. Okay. So corresponding elements ಅನ್ನು equate ಮಾಡಿ and solve ಮಾಡಿ. What you will get? You will get 4 equations. 2x plus 3 ಅನ್ನು 9 ಗೆ equate ಮಾಡಿ. That gives you 2x equals to 9 minus 3. So 2x is equals to 6. X equals to 6 by 2 andre 3. ಅದೇ ತರ 2y is equal to 2y is equals to 12. Y equals to 12 by 2. Y equals to 6. Okay, 2y is equal to 12 ಅಂತ equate ಮಾಡಿ. Next 2z minus 3 is equal to 15. Equate ಮಾಡಿ. So 2z minus 3 is equals to 15. 2z is equal to ಎಷ್ಟು ಆಗುತ್ತೆ ನೋಡಿ, ಇದು 3 ಈ ಕಡೆ ಹೋದ್ರೆ ಪ್ಲಸ್ 3 ಆಗುತ್ತೆ. 15 plus 3. So z is equals to 18 by 2 andre z is equals to 9. So similarly try for t. T ಅನ್ನು find out ಮಾಡಿ. 2t plus 6 is equals to 18 ಅಂತ ಮಾಡಿ. So 2t plus 6 equals to 18. 2t is equals to 18 minus 6. T is equals to 12 by 2. So you will get t is equal to 6. Okay, so this is how you can solve for given matrices equations. Matrix equation is given 3 into x, y, z, w is equals to
ಓಕೆ, W1 ಸೇರಿಸ್ಕೊಳ್ಳಿ ಇಲ್ಲಿ. ಫೈಂಡ್ ಎಕ್ಸ್ ವೈ ಝೆಡ್ ಡಬ್ಲ್ಯೂ. This is given. So, as usual, take this. Consider this. Consider this. Solve it. Multiply by 3 inside. That is 3x, 3y, 3z, 3w equals to, ಈ ಕಡೆ ಆಡ್ ಮಾಡಿ ನೋಡಿ, x plus 4 ಆಗುತ್ತೆ. ಇದು 6 plus x plus y ಅಂತ ಬರ್ಕೊಳ್ಳಿ. minus 1 plus z plus w, ಇನ್ನೊಂದು 2w plus 3. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಈಕ್ವೇಟ್ ಮಾಡಿ. ಫಸ್ಟ್ ಒನ್ ಏನಾಗುತ್ತೆ ನೋಡಿ, 3x equals to x plus 4. ಸೊ ಫಸ್ಟ್ ಎಲಿಮೆಂಟ್ ಅನ್ನು ಈಕ್ವೇಟ್ ಮಾಡಿ. ಸೊ ಈ x ಅನ್ನು ಈ ಕಡೆ ತಗೊಂಡ್ರೆ 3x minus x ಆಗುತ್ತೆ. ಸೊ 3x minus x is 2x equals to 4 and x is equals to 4 by 2. ಅಂದ್ರೆ 2 ಬರುತ್ತೆ. ವೆರಿ ಈಸಿ. ಓಕೆ, ಸೊ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ 3y ಅನ್ನ ಇದಕ್ಕೆ ಇಕ್ವೇಟ್ ಮಾಡಿ. ಸೊ 3y equals to 6 plus x plus y. ಓಕೆ, ಈ y ಅನ್ನು ಈ ಕಡೆ ತಗೊಳ್ಳಿ. 3y minus y is equal to 6 plus x. So 3y minus y ಅಂದ್ರೆ 2y. ಇದು 6 plus 2. ಯಾಕಂದ್ರೆ we know the value of x as 2. So y is equals to 8 by 2. 8 by 2 is 4. Similarly, you consider this one. You will get w directly. 3w equals to 2w plus 3. So consider that. 3w equals to 2w plus 3. Equate this. That is 3w minus 2w equals to 3. And 3 minus 2 is 1w. So w is equals to 3. So this is your value of w. Now find z. Okay, so now you equate this and this. So what will get? Consider this. 3z equals to minus 1 plus z plus w. Okay. So 3z, bring this minus z this side, it becomes minus z. Minus 1 plus w remains as it is. 3z minus z is 1, 2z, and minus 1 plus w is 3. Okay, so 2z equals to 2, z equals to 2 by 2, which is 1. Okay, so this is all about how you can solve matrix equations.